ಎಸ್ಟಿವಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ರಾಯಚೂರು ಬ್ರೇಕಿಂಗ್ ನ್ಯೂಸ್. ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೇಲಿ ಹಚ್ಚಿ ಕೀಲಿ ಹಾಕಿದ ಮಹಿಳೆಯರು. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮದಲ್ಲಿ ಶನಿವಾರ ಮಧ್ಯಾಹ್ನ ಘಟನೆ ನಡೆದಿದೆ. ಗ್ರಾಮದಲ್ಲಿ ತೀವ್ರಗೊಂಡ ನೀರಿನ ಸಮಸ್ಯೆ. ಕಳೆದ 5-6 ತಿಂಗಳುಗಳಿಂದ ತೀವ್ರ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಗ್ರಾಮಸ್ಥರು ಸಮಸ್ಯೆಯಿಂದ ತತ್ತರಿಸಿ ಪಂಚಾಯಿತಿ ಕಚೇರಿಗೆ ಖಾಲಿ ಕೊಡಗಳೊಂದಿಗೆ ಆಗಮಿಸಿದ ಮಹಿಳೆಯರು. ಗ್ರಾಮದ ಎಸ್ಸಿ ಕಾಲೋನಿಯ ಮಹಿಳೆಯರಿಂದ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ. ಗ್ರಾಮ ಪಂಚಾಯಿತಿ ಕಚೇರಿಗೆ ಬೇಲಿ ಹಾಕಿ ಕೀಲಿ ಜಡಿದ ಮಹಿಳೆಯರು. ನೀರಿನ ಸಮಸ್ಯೆ ಪರಿಹರಿಸುವಂತೆ ಪಂಚಾಯಿತಿ ಕಚೇರಿಗೆ ಬೇಲಿ ಹಚ್ಚಿ ಕೀಲಿ ಹಾಕಿ ಒತ್ತಾಯಿಸುತ್ತಿರುವ ಮಹಿಳೆಯರು. ಚುನಾವಣೆ ಕಾವಿನ ನಡುವೆಯೇ ಬಿಸಿಲಿನ ಬೇಗಿಗೆ ತತ್ತರಿಸಿದ ಪಾಮನಕಲ್ಲೂರು ಗ್ರಾಮಸ್ಥರು. ಒಂದು ಕೊಡ ನೀರಿಗಾಗಿ ಪರದಾಡುತ್ತಿರುವ ಜನರು. ಬಿಂದಿಗೆ ನೀರು ಸಿಗುತ್ತಿಲ್ಲವೆಂದು ಆಕ್ರೋಶ. ಪಾಮನಕಲ್ಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಹಿಡಿಶಾಪ. ಗ್ರಾಮಸ್ಥರ ಸಮಸ್ಯೆ ಪರಿಹರಿಸಲು ಮೀನಾಮೇಷ ಮಾಡ್ತಿದ್ದೀರಾ? ಪಿಡಿಒ ರಾಮಣ್ಣ ನಡುಗೇರಿ. ಗ್ರಾಮ ಪಂಚಾಯಿತಿ ಸದಸ್ಯರ ಫೋನ್ ರಿಸೀವ್ ಮಾಡದ ಪಿಡಿಒ ರಾಮಣ್ಣ ನಡುಗೇರಿ. ಪಂಚಾಯಿತಿ ಕಚೇರಿಗೆ ಆಗಮಿಸಿ ಮಹಿಳೆಯರ ಎದುರಲ್ಲೇ ಪಿಡಿಒಗೆ ಫೋನ್ ಮಾಡಿದ ಕೆಲ ಸದಸ್ಯರ ಫೋನ್ ರಿಸೀವ್ ಮಾಡದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಪಿಡಿಒ ನಡೆಯಿಂದ ಸಿಟ್ಟಾಗಿ ಆಕ್ರೋಶ ವ್ಯಕ್ತಪಡಿಸಿದ ಮಹಿಳೆಯರು. ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳಿಂದ ಸುದ್ದಿಯಾಗುತ್ತಿರುವ ಪಾಮನಕಲ್ಲೂರು. ಪಿಡಿಒ ರಾಮಣ್ಣ ನಡುಗೇರಿ ವಿರುದ್ಧ ಕೇಳಿಬರುತ್ತಿವೆ ಸಾಲು ಸಾಲು ಆರೋಪಗಳು. ಗ್ರಾಮದ ಅನೇಕ ಕಡೆಗಳಲ್ಲಿ ಒಡೆದು ಹೋಗಿರುವ ಕುಡಿಯುವ ನೀರಿನ ಪೈಪ್ಲೈನ್ಗಳು, ಕೊಳಚೆ ನೀರಿನಿಂದ ತುಂಬಿ ಗಬ್ಬೆದ್ದು ನಾರುತ್ತಿರುವ ಚರಂಡಿಗಳು. ಜನಸ್ಪಂದನದಲ್ಲಿಯೇ ಕಂಪ್ಲೇಂಟ್ ಮಾಡಿದ್ರೂ ಕೂಡ ಪರಿಹಾರವಾಗದ ಸಮಸ್ಯೆಗಳು. ಹಿರಿಯ ಅಧಿಕಾರಿಗಳ, ಸ್ಥಳೀಯ ಶಾಸಕರ ಮಾತಿಗೂ ಕಿಮ್ಮತ್ತು ಕೊಡ್ತಿಲ್ವಾ ಪಿಡಿಒ ರಾಮಣ್ಣ? ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಬಗೆಹರಿಯದ ಸಮಸ್ಯೆಗಳು. ಸ್ಥಳೀಯ ಶಾಸಕರು, ಉಸ್ತುವಾರಿ ಸಚಿವರು, ಪಂಚಾಯತ್ ರಾಜ್ ಸಚಿವರಿಗೂ ಸಮಸ್ಯೆಗಳ ಮಾಹಿತಿ ರವಾನಿಸಿದ ಗ್ರಾಮಸ್ಥರು. ಸಮಸ್ಯೆಗಳ ಮಾಹಿತಿ ರವಾನಿಸಿ ತಿಂಗಳುಗಳೇ ಕಳೆದರೂ ಕೇರ್ ಮಾಡದ ಅಭಿವೃದ್ಧಿ ಅಧಿಕಾರಿಗಳು. ಇದು ಪಿಡಿಒ ರಾಮಣ್ಣರ ನಿರ್ಲಕ್ಷ್ಯ ಧೋರಣೆಯೇ, ಅಧಿಕಾರದ ದರ್ಪವೇ ಎಂದು ಪ್ರಶ್ನಿಸುತ್ತಿರುವ ಗ್ರಾಮಸ್ಥರು. ಬ್ಯೂರೋ ನ್ಯೂಸ್, ಎಸ್ಟಿವಿ ಕನ್ನಡ, ರಾಯಚೂರು.